ಕೊರೋನಾ ಟೈಮಲ್ಲಿ ಒಂದಿಷ್ಟು ಶಾರ್ಟ್ ಮೂವಿಗಳು ಡಿಜಿಟಲ್ ಮೀಡಿಯಾದಲ್ಲಿ ಒಂದಿಷ್ಟು ಹವಾವನ್ನು ಸೃಷ್ಟಿ ಮಾಡಿತ್ತು. ಅದರಲ್ಲಿ ಒಂದು ಅಮೃತಾಂಜನ್. ಈ ಒಂದು ಶಾರ್ಟ್ ಮೂವಿಯನ್ನು ನೋಡಿದವರು ಪ್ರತಿಯೊಬ್ಬರು ಕೂಡ ಎಂಜಾಯ್ ಮಾಡಿದ್ರು, ಹೊಟ್ಟೆ ಹುಣ್ಣಾಗುವಷ್ಟು ನಕ್ಕಿದ್ರು. ಆದರೆ ಅದೇ ಶಾರ್ಟ್ ಮೂವಿ ಇದೀಗ ಸಿನಿಮಾ ಆಗ್ತಿದೆ ಅಂದರೆ ನಂಬಲೇಬೇಕು. ಯಾಕಂದರೆ ಬೆಳ್ಳಿ ಪರದೆಯಲ್ಲೂ ಕೂಡ ಪ್ರೇಕ್ಷಕರನ್ನು ರಂಜಿಸೋಕ್ಕೆ ಅಮೃತಾಂಜನ್ ರೆಡಿ ಆಗಿದೆ. 30ಕ್ಕೆ ಅಮೃತಾಂಜನ್ ಇಟ್ಕೊಂಡು ಥಿಯೇಟರ್ಗೆ ಹೋಗಬೇಕಾ ಬೇಡವಾ ಇದೆಲ್ಲವನ್ನ ತಿಳಿಸ್ಕೊಡೋಕ್ಕೆ ಪಾಯಲ್ ಚಂಗಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಮೊದಲಿಗೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಮಾಡಬೇಕನ್ನೋದು ಹಲವರ ಕನಸು, ಬಟ್ ಶಾರ್ಟ್ ಮೂವಿಯಿಂದ ಡೈರೆಕ್ಟ್ ಬೆಳ್ಳಿ ಪರದೆಗೆ ಎಂಟ್ರಿ ಕೊಡ್ತಿದ್ದೀರಾ, ಅದೆಷ್ಟು ಖುಷಿ ಕೊಡ್ತಿದೆ ಅಂತ? ತುಂಬ ಖುಷಿ ಆಗ್ತಿದೆ. ಇದೆಲ್ಲ ಬಿಕಾಸ್ ಆಫ್ ನಮ್ಮ ಡೈರೆಕ್ಟರ್, ನಮ್ಮ ಪೇರೆಂಟ್ಸ್ ಸಪೋರ್ಟ್ ಆ್ಯಂಡ್ ಜನರ ಪ್ರೀತಿ. ಒಂದು ಶಾರ್ಟ್ ಫಿಲಮ್ ಇವಾಗ ದೊಡ್ಡ ಸಿನಿಮಾ ಆಗಬೇಕು ಅಂತಂದರೆ ಅವರ ಪ್ರೀತಿ, ಅದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಎಮರ್ಜೆನ್ಸಿ ಕಾಲ್ಸ್ ಏನಾದರೂ ಬರ್ತಾ ಇದೆಯಾ? ಎಮರ್ಜೆನ್ಸಿ ಕಾಲ್ಸ್ ಅಂದರೆ ಈ ಅಮೃತಾಂಜನ್ಗೆ ಸಂಬಂಧಪಟ್ಟಂಗೆ ಹೆಂಗೆ ನಡೀತಾ ಇದೆ, ಯಾವ ಥರ ಹೋಗ್ತಾ ಇದೆ? ಯಾಕಂದರೆ ಶಾರ್ಟ್ ಮೂವಿ ಎಲ್ಲ ನೋಡಿ ಎಂಜಾಯ್ ಮಾಡಿದ್ದಾರೆ, ಬಟ್ ಬಿಗ್ ಸ್ಕ್ರೀನಲ್ಲಿ ನೋಡಬೇಕಾದ್ರೆ ಬೇಗ ಕಾಲ್ಸ್ಗಳೆಲ್ಲ ಬರ್ತಾ ಇದೆಯಾ ನಿಮಗೆ? ಆಗ ಆ್ಯಕ್ಚುಲಿ ತುಂಬ ಜನ ಇವಾಗ ಸಿನಿಮಾ ನಡೀತಿದೆ ಅಂತ ಇಂಡಸ್ಟ್ರಿಯವ್ರಿಗೆ ಗೊತ್ತಾದಾಗ ತುಂಬ ಜನ ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅಂದರೆ ಲೈಕ್ ಚೆನ್ನಾಗಾಗುತ್ತೆ ಶಾರ್ಟ್ ಫಿಲಮ್, ಒಂದು 20 ಮಿನಿಟ್ಸೇ ಅಷ್ಟು ನಗ್ಸಿದ್ದೀರಾ ಅಂದರೆ ಅದೇ ತಂಡ ದೊಡ್ಡ ಸಿನಿಮಾಲಿ ಎಷ್ಟು ನಗ್ಸ್ಬೋದು ಅಂತ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ ದೊಡ್ಡ ಡೈರೆಕ್ಟರ್ ಎಲ್ಲರದು. ಸೊ ಆ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಿದ್ದೀವಿ ಅಂತ ನಾನು ಅನ್ಕೊತೀನಿ. ಶೇಕಿಂಗ್ ನ್ಯೂಸಾ, ಶಾಕಿಂಗ್ ನ್ಯೂಸಾ? ಎರಡು. 30ಗೆ ಬ್ರೇಕಿಂಗ್ ನ್ಯೂಸ್ ಆಗುತ್ತೆ. ಬ್ರೇಕಿಂಗ್ ನ್ಯೂಸ್ ನಾವು ಕೊಡಬೇಕು, ನೀವೇ ಕೊಡ್ತಿದ್ದೀರಾ ಹೇಗೆ? ಓ ಹೌದಲ್ಲ, ಓಕೆ ನೀವೇ ಕೊಡಿ. ಹಾಸ್ಪಿಟಲ್ ಕಾನ್ಸೆಪ್ಟ್ ಇಟ್ಕೊಂಡಿರೋದು ತುಂಬ ಮಜವಾಗಿತ್ತು. ಪೇಷಂಟ್ಗಳನ್ನೇ ಎಲ್ಲರನ್ನ ನೀವು ಕ್ಯೂರ್ ಮಾಡ್ತಿದ್ದೀರಾ ಅಂದರೆ ಅಮೃತಾಂಜನ ಹಾಸ್ಪಿಟಲ್ ತನಕ ಹೋಗಿದ್ಯಾ? ಹೌದು, ಅದಂದರೆ ಇವಾಗ ಈ ಬ್ಯುಸಿ ಲೈಫಲ್ಲಿ ಎಲ್ಲರಿಗೂ ಅಂದರೆ ಶಾರ್ಟ್ ಟೈಮಲ್ಲೆಲ್ಲ ಅಂದರೆ ಒಂದು ಸ್ಟ್ರೆಸ್ ಬಸ್ಟರ್ ಬೇಕು. ಅದು ಆ ಪ್ರಯತ್ನ ನಾವು ಮಾಡಿದ್ದೀವಿ. ಏನಾದರೂ ಫುಲ್ ಟೆನ್ಷನ್ ಇದೆ ಅಂತಂದರೆ 30th ಜಾನ್ ಮಿಸ್ ಮಾಡಿದೆ, ಫ್ಯಾಮಿಲಿ ಸಮೇತ ಫ್ರೆಂಡ್ಸು ಎಲ್ಲರೂ ಹೋಗಿ ನೋಡಿದ್ರೆ ಆ ಸ್ಟ್ರೆಸ್ ಬಸ್ಟರ್ ಖಂಡಿತ ಡೆಲಿವರ್ ಆಗಿರುತ್ತೆ ಥಿಯೇಟ್ರಿಗೆ ಅಂತ ಹೇಳ್ತೀನಿ. ಅಮೃತಾಂಜನ್ ನಾವು ಯಾಕೆ ಯೂಸ್ ಮಾಡ್ತೀವಿ ಅನ್ನೋದು ನಿಮ್ಗೆ ಗೊತ್ತು. ಹೆವಿ ತಲೆನೋವಾದರೆ ಅಮೃತಾಂಜನ್ ಬಳಸ್ಕೊತೀವಿ. ಥಿಯೇಟ್ರಿಗೂ ತಗೊಂಡು ಹೋಗ್ಬೇಕು ಅಮೃತಾಂಜನ್ ಹೆಂಗೆ? ಇಲ್ಲ ಅಲ್ಲಿ ಅದಿಲ್ಲದೆ ಬರ್ಬೋದು, ಯಾಕಂದರೆ ಸಿನಿಮಾ ನೋಡ್ತಾನೆ ನಿಮ್ಮ ತಲೆನೋವು ಟೆನ್ಷನ್ ಎಲ್ಲ ಹೋಗ್ಬಿಟ್ಟಿರುತ್ತೆ. ನಿಮ್ಮ ಪಾತ್ರದ ಬಗ್ಗೆ ಹೇಳಿ, ಹೆಂಗಿರುತ್ತೆ? ಸೊ ಅಲ್ಲಿ ನೋಡಿದ್ದೀವಿ ನಿಮ್ಮನ್ನು ಸಿಕ್ಕಾಪಟ್ಟೆ ಬೋಲ್ಡಾಗಿ, ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿ ಪ್ರತಿಯೊಂದನ್ನು ಕ್ಯಾರಿ ಮಾಡಿದ್ದೀರಾ. ಬಟ್ ಇಲ್ಲಿ ಅದೇ ಥರ ಇರುತ್ತೆ, ಅದೇ ಪ್ಯಾಟರ್ನ್ ಅಥವಾ ಏನಾದರೂ ಆ್ಯಡ್ ಆನ್ ಆಗಿದೆಯಾ ಹೆಂಗೆ ಅಂತ? ಯೂಶಲಿ ನೀವು ಹೇಳ್ದಂಗೆ ತುಂಬ ಜಾಸ್ತಿ ಮಾತಾಡೋದು, ಪಟ ಮಾತಾಡೋದು, ಬಜಾರಿ ಥರ ಇತ್ತು ಕ್ಯಾರೆಕ್ಟರ್ಸ್ ಎಲ್ಲ ನಂದು. ಫಾಸ್ಟ್ ರಿಯಾಕ್ಟ್ ಮಾಡೋದು ಅಲ್ಲ, ಇದರಲ್ಲಿ ಅಂದರೆ ಸ್ಟ್ರಿಕ್ಟ್ ರಿಸರ್ವ್ಡ್ ಹುಡುಗಿಯಾಗಿ ಕಾಣಿಸ್ಕೋತೀನಿ. ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಉರಿ ಅಂತ. ಹೆಸರೇ ಊರ್ಮಿ ಆರಾಧನಾ, ಉರಿ ಅಂತ ಅನ್ಕೊತಿದ್ದೀನಿ. ಶಾರ್ಟ್ ಟೆಂಪರ್ಡು, ತುಂಬ ಪೊಸೆಸಿವ್ ಹುಡುಗಿಯಾಗಿರ್ತೀನಿ. ಇದು ನನ್ನ ಕ್ಯಾರೆಕ್ಟರ್. ಉರಿ ಅಂದ್ರೇ ನೀವು ಹೇಳಿದ್ರಿ ಅಂದರೆ ಶಾರ್ಟ್ ಟೆಂಪರ್ಡ್ ಅಂತ. ಯಾರ ಮೇಲೆ ಜಾಸ್ತಿ ಉರ್ಕೋತೀರಾ? ನನ್ನ ಬಾಯ್ ಫ್ರೆಂಡ್ ಮೇಲೆ ಆಗಿರುತ್ತೆ. ರಿಯಲ್ ಲೈಫಲ್ಲಿ ಸಿನಿಮಾದಲ್ಲ. ಅದೇ ಉರ್ಕೊಳ್ಳೋದಂದರೆ ಅದೇ ನನ್ನ ಬಾಯ್ ಫ್ರೆಂಡ್ ಮೇಲೆ ತುಂಬ ಬೇಗ ಉರ್ಕೊತಾ ಇರ್ತೀನಿ. ಗರ್ಲ್ ಫ್ರೆಂಡ್ಸ್ ಇರ್ತಾರಲ್ಲ, ಒಬ್ಬೊಬ್ಬರು ಪೊಸೆಸಿವ್ ಗರ್ಲ್ ಫ್ರೆಂಡ್. ಸೊ ಹುಡುಗರು ಇವಾಗ ನಿಮ್ಮ ಗರ್ಲ್ ಫ್ರೆಂಡು ಅಥವಾ ಎಕ್ಸ್ ಗರ್ಲ್ ಫ್ರೆಂಡ್ ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ಬೋದು ತೋರ್ಸೋಕ್ಕೆ, ನೋಡು ನಿನ್ನ ಥರನೇ ಆಡ್ತಿದ್ದಾಳೆ ಅಂತ. ಆಗ್ಲೇ ಕೇಳಿದ್ರಿ ರಿಯಲ್ಲಾ ಅಥವಾ ರೀಲಾ ಅಂತ. ರಿಯಲಲ್ಲಿ ಕೇಳ್ತೀನಿ. ರಿಯಲಲ್ಲಿ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನಾನು ತುಂಬ ಸೈಲೆಂಟು, ನಾನು ಜಾಸ್ತಿ ಮಾತಾಡಲ್ಲ. ಬಾಯ್ ಫ್ರೆಂಡ್ ಇಲ್ಲ. ಸೊ ಕೋಪ ಎಲ್ಲ ಅಷ್ಟು ಜಾಸ್ತಿ ಬರಲ್ಲ ನನಗೆ, ಕಡಿಮೆನೆ. ಓಕೆ. ಸೊ ಸಾಮಾನ್ಯವಾಗಿ ಒಂದು ಸಿನಿಮಾ ಮಾಡಬೇಕನ್ನೋದು ಹಲವರ ಆಸೆ. ಅಂದರೆ ನಾನೊಬ್ಳು ಹೀರೋಯಿನ್ ಆಗಬೇಕು ಅಥವಾ ಒಂದು ಹೈಲೈಟ್ ಆಗಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆ ಆಗಿರುತ್ತೆ. ಬಟ್ ಅಂತಹ ನಿಮಗೆ ಆ ಒಂದು ಕನಸು ಕಾಣ್ತಿರ್ಬೇಕಾದ ಸಂದರ್ಭದಲ್ಲಿ ವೇದಿಕೆ ಸಿಕ್ಕಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಎಷ್ಟು ಫ್ಯಾನ್ ಫಾಲೋವರ್ಸನ್ನು ಹೊಂದಿದ್ದೀರಿ ಅಂತ ಎಲ್ರಿಗೂ ಗೊತ್ತು. ಬಟ್ ಅದು ಇಲ್ಲಿ ಕನ್ವರ್ಟ್ ಆಗುತ್ತೆ ಬಿಗ್ ಸ್ಕ್ರೀನಲ್ಲೂ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಡೆಫಿನೆಟ್ಲಿ ಆಗುತ್ತೆ. ಫಸ್ಟ್ ಥ್ಯಾಂಕ್ ಯು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡಬೇಕು. ಅಂದರೆ ನಾವು ಯಾರೂ ನೋನ್ ಫೇಸ್ ಅಲ್ಲ, ಎಲ್ಲರೂ ಹೊಸಬ್ರಾಗಿದ್ವಿ ಶಾರ್ಟ್ ಫಿಲಮಲ್ಲಿ. ಅಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ ಒಂದು ಶಾರ್ಟ್ ಫಿಲಮ್ಗೆ ಅಂದರೆ. ಈಗಲೂ ಒಂದು 10 ಕಮೆಂಟ್ ಆದ್ರೂ ದೊಡ್ಡ ಸಿನಿಮಾ ಮಾಡಿ ಅಂತ ಬರುತ್ತೆ. ಸೊ ಅಷ್ಟು ಈಗಿನ ಜನ್ರೇಷನ್ ಅಂದರೆ ಈಗಿನ ಜನತೆ ಯಾವ ಥರ ಇದ್ದಾರೆ ಅಂದರೆ ಹೊಸಬ್ರು ಅಂತ ಇಲ್ಲ, ಕಂಟೆಂಟ್ ಚೆನ್ನಾಗಿದ್ರೆ ಅವರೇ ಸಪೋರ್ಟ್ ತುಂಬ ಮಾಡ್ತಾರೆ. ಸೊ ಒಳ್ಳೆ ಕಂಟೆಂಟ್ ಮಾಡಿದ್ದೀವಿ. 20 ನಿಮಿಷದಲ್ಲಿ ಅಷ್ಟು ನಗ್ಸಿದ್ದೀವಿ ಅಂದರೆ ದೊಡ್ಡ 2.5 ಅವರ್ಸಲ್ಲಿ ಎಷ್ಟು ನಗ್ಸಿರ್ಬೋದು ನೀವೇ ಇಮ್ಯಾಜಿನ್ ಮಾಡ್ಕೋಬೋದು. ಬರೀ ನಗೋದು ಅಂತ ಅಲ್ಲ, ಇದರಲ್ಲಿ ಒಂದು ಒಳ್ಳೆ ಎಮೋಷನ್ ಕೂಡ ಇದೆ, ಅಪ್ಪ ಅಮ್ಮ ಮಗಂದು. ಸೊ ತುಂಬ ರಿಲೇಟ್ ಆಗ್ತಾರೆ. ಅಂದರೆ ಎಷ್ಟು ನಕ್ಕಿರ್ತಾರೆ, ಲಾಸ್ಟ್ ಒಂದು 1/2 hour
ಅಷ್ಟೇ ಎಮೋಷ್ನಲ್ ಆಗ್ತಾರೆ. ಕಿವಿಯಲ್ಲಿ ಏನೋ ಹೇಳ್ತಿರಲ್ಲ ಅಮೃತಾಂಜನ್ ಅದು ಬಿಟ್ಟು ಬೇರೆ ಏನಾದರೂ ಹೇಳ್ದಂಗೆ ಇದೆ ಸ್ವಲ್ಪ. ಇಲ್ಲ, ಅದೇ ಅಮೃತಾಂಜನ್ ರಿಲೀಸ್ ಆಗ್ತಿದೆ ಅಂತ. ಟ್ರೈ ಮಾಡಿದ್ರ ಮನೆಯಲ್ಲೂ ಕಿವಿಲಿ ಹೇಳಲು? ಅವರಿಗೆ ಜೋರಾಗಿ ಹೇಳಿದ್ದೀನಿ, ಬನ್ನಿ ನೋಡಿ ಹೇಳ್ಬಿಟ್ಟಿದ್ದೀನಿ. ಮಮ್ಮಿ ಡ್ಯಾಡಿ ಕೂರ್ಗೆ ಹೋಗಬೇಕು ಅಂತಿದ್ರು, ಅದೆಲ್ಲ ಗೊತ್ತಿಲ್ಲ, ಸಿನಿಮಾ ರಿಲೀಸ್ ಆಗ್ತಿದೆ ನೀವೆಲ್ಲ ಬರಬೇಕು ಅಂತ ಹೇಳಿದ್ದೀನಿ. ಬಟ್ ಭಯ ಇದೆಯಾ? ಯಾಕಂದರೆ ಈಗಿನ ಪರಿಸ್ಥಿತಿ ಸಿನಿಮಾ ಇಂಡಸ್ಟ್ರಿದು, ಥಿಯೇಟರ್ಗಳಿದ್ರೂ ಜನ ಬರ್ತಾ ಇಲ್ಲ, ಎಂಥದ್ದೇ ಸಿನಿಮಾ ಮಾಡಲಿ ಜನ ಬರ್ತಾ ಇಲ್ಲ ಅನ್ನುವಂಥ ಒಂದು ಕಂಪ್ಲೇಂಟ್ಸ್ ಇದೆ. ನಿಮಗೆ ಆ ಭಯ ಏನಾದರೂ ಕಾಡ್ತಿದ್ಯಾ? ಅಂದರೆ ಅದು ಒಂಥರದ್ರಲ್ಲಿ ನಿಜನೇ. ಅಂದರೆ ಇವಾಗ ಎಲ್ಲ ಕನ್ವೀನಿಯೆಂಟ್ ಆಗೋಗಿದೆ. ಥಿಯೇಟ್ರಿಗೆ ಕಡಿಮೆಯಾಗಿ ಜನ ಬರ್ತಾರೆ ಅಂದರೆ OTT ಪ್ಲ್ಯಾಟ್ಫಾರ್ಮಲ್ಲಿ ಅಷ್ಟು ಒಳ್ಳೊಳ್ಳೆ ಕಂಟೆಂಟ್ಸ್ ಬರ್ತಾ ಇದೆ. ಎಲ್ಲರೂ ತುಂಬ ಬ್ಯುಸಿ ಲೈಫು, ಇವಾಗ ಅಷ್ಟು ಟೈಮ್ ಕೊಡೋಲ್ಲ ಯಾರೂ. ಈಗ ಯಾರು ಅಂತ ಏನು ನೋಡಲ್ಲ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಮುಖದ ಮೇಲೇ ಹೇಳ್ತಾರೆ. ಬಟ್ ಅದೇ ಟೈಮ್ ಮಾಡ್ಕೊಂಡು ನೋಡಿ, ಯಾಕಂದರೆ ನಾವು ನಗ್ಸೋದು ಪ್ರಯತ್ನ ಮಾಡಿದ್ದೀವಿ, ಒಂದು ಒಳ್ಳೆ ಕಂಟೆಂಟ್ ತಂದಿದ್ದೀವಿ, ಸೊ ನೋಡಿ ಅಂತ ಕೇಳ್ಕೊತೀನಿ. ಬಟ್ ಒಳ್ಳೆ ಕಂಟೆಂಟ್ ಇದ್ದರೆ ಅವರು ಸಂಡೇ ಆಗಲಿ ಸ್ಯಾಟರ್ಡೆ ಯಾವಾಗ ರಜೆ ಸಿಗುತ್ತೆ ಪಕ್ಕ ಬರ್ತಾರೆ ಅಂತ. ಅದು ಹೋಗಲ್ಲ, ಥಿಯೇಟರ್ ಇದು ಹೋಗಲ್ಲ ಅಂತ ನಾನು ನಂಬಿದ್ದೀನಿ. ಸ್ಪೆಷಲ್ ಥ್ಯಾಂಕ್ಸು ಶಿವಣ್ಣನಿಗೆ ಹೇಳಿದ್ರಿ ನೀವು, ಶಿವಣ್ಣನ ಮೀಟ್ ಆದ್ರ ಏನಂದ್ರು ಅಂತ? ಸರ್ ಆ್ಯಕ್ಚುಲಿ ಪಾಪ ಬ್ಯುಸಿ ಇದ್ದರು, ನೋಡಿ ತುಂಬ ಖುಷಿಪಟ್ಟರು, ತುಂಬ ಖುಷಿ ಆಯಿತು. ಆ ಬ್ಯುಸಿ ಟೈಮಲ್ಲೂ ಸರ್ ನೋಡಿ ಖುಷಿಪಟ್ಟು ನಮ್ಮನ್ನೆಲ್ಲ ಅಪ್ರಿಷಿಯೇಟ್ ಮಾಡಿ, ಅವ್ರಿಗೆ ಮ್ಯೂಸಿಕ್ ಆಗಲಿ, ಅವ್ರಿಗೆ ಆ್ಯಕ್ಚುಲಿ ನಾವು ಬರೀ ಪ್ರಮೋಷನ್ ವಿಡಿಯೋ ತೋರಿಸಿದ್ದು, ಅದೇ ತುಂಬ ಖುಷಿ ಆಯಿತು ಸರ್ಗೆ. ಜೋರಾಗಿ ನಕ್ರ ಶಿವಣ್ಣ? ನಾನು ಶಿವಣ್ಣ ಸರ್ನ ರಿಲೇಟ್ ಮಾಡ್ಕೋಬೋದು. ನಾನು ಸರ್ ಒಂದು ಆ್ಯಡ್ ಮಾಡಿದ್ವಿ ಅಮೃತ್ ನೋನಿ ಅಂತ. ಆಗ ನಾನು ಮೆತ್ತಗೆ ಮಾತಾಡೋದು, ಸರ್ರು ಹಾಗೆ ಮಾತಾಡೋದು ಅಂತ ಕೇಳಿದೆ ಎಲ್ಲ ಡೈರೆಕ್ಟ್ರಲ್ಲ. ಸೊ ಹಾಗೆ ನಾನು ತುಂಬ ಮೆತ್ತಗೆ, ಇವಾಗ ಹಿಂದೆ ಇಂಟರ್ವ್ಯೂಲು ಅಷ್ಟೇ, ನಿಮ್ಮ ವಾಯ್ಸ್ ಮೆತ್ತಗೆ ಕೇಳಿಸ್ತಿದೆ ಅಂತ ಜೋರಾಗಿ ಮಾತಾಡೋಕ್ಕೆ ಹೇಳ್ತಾರೆ. ಸೊ ಶಿವಣ್ಣ ಏನಂದ್ರು? ತುಂಬ ಖುಷಿಪಟ್ಟರು, ಚೆನ್ನಾಗಿದೆ ಹೊಸ ಪ್ರಯತ್ನ. ಈ ಥರ ಅಂದರೆ ಹಾಸ್ಪಿಟಲ್ದು ತೋರಿಸಿದ್ದಲ್ಲ, ಟ್ರೇಲರನ್ನು ತೋರಿಸಿಲ್ಲ ಯಾರಿಗೂ. ತುಂಬ ಖುಷಿಪಟ್ಟರು, ಯೂನಿಕ್ ಆಗಿದೆ ಅಂತ. ಅಂದರೆ ಪ್ರಮೋಷನ್, ಒಂದು ಮೂವಿಗೆ ಈ ಥರ ಎಲ್ಲ ಪ್ರಮೋಷನ್ ಅಂದರೆ ಅಮೃತಾಂಜನ್ ನೋಡಿದ್ರೆ ಪೇಷನ್ಸ್ ಎಲ್ಲ ಅಂದರೆ ಸರಿ ಹೋಗ್ಬಿಡುತ್ತೆ, ಕ್ಯೂರ್ ಆಗ್ತಾರೆ ಅನ್ನೋದು ಒಂದು ಅದೇ ಫನ್. ಇದೇನಪ್ಪ ಇಂಥ ಥಾಟ್ ಯಾರಿಗೆ ಬರುತ್ತೆ? ಕ್ಯೂರ್ ಯೂಶಲಿ ಆಗಲ್ಲ ಅಲ್ಲ ಏನಾದರೂ ಆ ಥರ ಇದ್ದರೆ. ಸೊ ಅದೊಂದು ಪ್ರಯತ್ನ. ಅಂದರೆ ಅನ್ರಿಯಲಿಸ್ಟಿಕ್ ಥಿಂಗ್ಸ್ ಆ ಥರ ಸಿಲಿ ಮಾಡಿದಾಗ ಜನಕ್ಕೆ ಇನ್ನೂ ಇಷ್ಟ ಆಗುತ್ತೆ. ಈ ಥರ ನಾವು ಶಾರ್ಟ್ ಫಿಲಮ್ಗೂ ಒಂದು ಮಾಡಿದ್ವಿ. ಅಂದರೆ ಯಮ ಒಬ್ಬನ ನಿನ್ನ ಕೊನೆ ಆಸೆ ಏನು ಅಂತ ಅಂದಾಗ ಶಾರ್ಟ್ ಫಿಲ್ಮ್ ರಿಲೀಸ್ ಆಗ್ತಿದೆ ನೋಡಿ ಅಂತ. ಇದೆಲ್ಲ ನೋಡಿದಾಗ ಯಾರು ಈ ಥರ ತರಲೆ ಥರ ಬರೀತಾರೆ, ಯಾರು ಈ ಥರ ಮಾಡ್ತಾರೆ ಅಂತ ಜನ ನೋಡ್ತಾರೆ. ಆ್ಯಂಡ್ ಎಂಜಾಯ್ ಮಾಡಿದ್ದಾರೆ ತುಂಬ ಅದನ್ನು. ಬೇರೆ ಯಾರಾದರೂ ಆ್ಯಕ್ಟರ್ಸ್ ಕನ್ನಡ ಇಂಡಸ್ಟ್ರಿಯವರು ಸಿನಿಮಾದ ಒಂದು ಬಿಟ್ಟು ನೋಡಿ ಏನಾದರೂ ಮಾತಾಡಿದ್ದಿದೆಯಾ, ನಿಮಗೆ ವಿಶ್ ಮಾಡಿದ್ರ ಅಂತ? ಇನ್ಯಾರು? ಶಿವಣ್ಣ ಮಾಡಿದ್ದಾರೆ, ಮತ್ತು ನಾನು ಇರಲಿಲ್ಲ ಅನಿಸುತ್ತೆ, ಬೇರೆ ನಮ್ಮ ಟೀಮವ್ರ ಜೊತೆ ಮಾಡಿರ್ಬೋದು, ನನಗಷ್ಟು ಗೊತ್ತಿಲ್ಲ. ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕನ್ನೋ ಪ್ಲ್ಯಾನ್? ನೀವೀಗ ಎಲ್ಲ ಒಂಥರ ಗ್ರೂಪಲ್ಲಿ ಡಿಸ್ಕಷನ್ ಮಾಡಿರ್ತೀರಾ, ಎಷ್ಟು ಥಿಯೇಟ್ರಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತ? ಫ್ರ್ಯಾಂಕ್ಲಿ ಅದು ಗೊತ್ತಿಲ್ಲ. ಇನ್ನು ನಮ್ಮ ಡೈರೆಕ್ಟರ್ ಸರ್, ಪ್ರೊಡ್ಯೂಸರ್ನ ಕೇಳಬೇಕು. ಅದು ಇನ್ನೂ ಅಷ್ಟು ಈಗಿನ ನಾವು ಸ್ಟಾರ್ಟ್ ಮಾಡಿದೆ ನಿಮ್ಮ ಜೊತೆನೇ, ಈಗಿನ ಪ್ರಮೋಷನ್ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ತುಂಬ ಹಿಂದೆನೇ ಮಾಡಬೇಕು ಅಂದ್ಕೊಂಡ್ವಿ. ಇದು ಸ್ವಲ್ಪ ಎಲ್ಲ ಗಿಜಿ ಆಗಿ ಎಲ್ಲರೂ ತುಂಬ ಬ್ಯುಸಿಯಾಗಿ ಹೋಗಿದ್ದಾರೆ. ಸೊ ಈಗಿನ ಪ್ಲ್ಯಾನ್ ಮಾಡಬೇಕು, ಎಷ್ಟು ಥಿಯೇಟ್ರು, ಏನು ಪ್ರಮೋಷನ್, ಏನು ಪ್ಲ್ಯಾನ್ ಮಾಡಬೇಕು. ಅಂದರೆ ನಿಮ್ಮ ಸಪೋರ್ಟ್ ಇದ್ದು ಒಂದು ಒಳ್ಳೆ ಕಂಟೆಂಟ್ಗೆ ಒಂದು ಒಳ್ಳೆ ಪುಷ್ ಸಿಕ್ಕಿದ್ರೆ ಮತ್ತೆ ಅದು ಥಿಯೇಟರ್ದು ಏನಿದೆ ಆ ಜೋಶ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಿನಿಮಾ ಅಂದ್ರೇ ಒಂದಿಷ್ಟು ಬಜೆಟ್ ಹಾಕಬೇಕು, ಆ ಬಜೆಟನ್ನು ರಿಟರ್ನ್ ಪಡಿಬೇಕು ಅನ್ನೋದೇ ಉದ್ದೇಶ. ಆ ಪ್ಯಾಷನ್ ಜೊತೆಗೆ ಬಿಸ್ನೆಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ನೀವೆಷ್ಟು ಸೇಫ್ ಆಗಿದ್ದೀರಾ ನಿಮ್ಗೆ ಗೊತ್ತಿದ್ದಂಗೆ? ನನಗೆ ಅಷ್ಟು ಐಡಿಯಾ ಇಲ್ಲ, ಬಟ್ ಅದೇ ಥಿಯೇಟ್ರಿಗೆ ಈ ಥರ ಬೇರೆ ಇದೆಯಲ್ಲ, ಎಷ್ಟೊಂದು ಸಿನಿಮಾ ವರ್ಕೌಟ್ ಆಗ್ತಾ ಇಲ್ಲ. ಇವಾಗ ನೋಡಬೇಕು ಅಂದರೆ ಒಳ್ಳೆ ಕಂಟೆಂಟೇ. ಈಗ 30th ಗೊತ್ತಾಗುತ್ತೆ ಹೆಂಗೆ ಜನ ಹೆಂಗೆ ರಿಸೀವ್ ಮಾಡ್ತಾರೆ ಅನ್ನೋದ ಮೇಲೆ ರಿಟರ್ನ್ಸ್ ಎಲ್ಲ ಗೊತ್ತಾಗುತ್ತೆ. ಅಮೃತಾಂಜನ್ ಆಯಿತು, ಅಮೃತಾಂಜನ್ ಶಾರ್ಟ್ ಮೂವಿ ಆಯಿತು, ಅಮೃತಾಂಜನ್ ಬಿಗ್ ಮೂವಿನೂ ಆಯಿತು. ಏನಾದ್ರು ಆಫರ್ಸ್ಗಳು ಬರೋಕ್ಕೆ ಶುರುವಾಗಿದೆಯಾ ಅಂತ? ಅಂದರೆ ತೆಲುಗು ಅಲ್ಲಿ ಮಾಡ್ತಾ ಇದ್ದೀನಿ ಆಲ್ರೆಡಿ. ತೆಲುಗಲ್ಲಿ ಒಂದು ಸಿನಿಮಾ ಆಯಿತು, ಇವಾಗ ಇನ್ನೊಂದು ತೆಲುಗು ಸಿನಿಮಾ ನಡೀತಾ ಇದೆ. ಒಂದು ವೆಬ್ ಸೀರೀಸ್ ಮಾಡಿದೆ OTTಗೆ, ರ್ಯಾಂಬೋ ಇನ್ ಲವ್ ಅಂತ. ಅದೇ ನನ್ನ ಫಸ್ಟ್ OTT ಸೀರೀಸು 5 ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗಿದೆ. ಅದೊಂದು ಖುಷಿ ಇದೆ. ತಮಿಳ್, ತೆಲುಗು, ಮಲಯಾಳಂ, ನಮ್ಮ ಕನ್ನಡ, ಹಿಂದಿಯಲ್ಲಿ ರಿಲೀಸ್ ಆಗಿದೆ. ಸೀಸನ್ 1 ಮುಗೀತು. ಈಗ ಇನ್ನೊಂದು ಝೀಗೆ ಮಾಡ್ತಾ ಇದ್ದೀನಿ ವೆಬ್ ಸೀರೀಸ್, ಕನ್ನಡ ವೆಬ್ ಸೀರೀಸ್.
ಓಕೆ, ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಅಮೃತಾಂಜನ್ ಅಂತೂ ನಾವು ತಗೊಂಡು ಹೋಗಲ್ಲ, ಸೊ ಮಜಾ ಕೊಡ್ತೀರ ಅನ್ನೋ ನಿರೀಕ್ಷೆ ನಮ್ಮಲ್ಲಿದೆ. ಜನವರಿ 30ಕ್ಕೆ ನಿಮ್ಮ ಅಮೃತಾಂಜನ್ ಬೆಳ್ಳಿ ಪರದೆಯಲ್ಲಿ ದೊಡ್ಡ ಸ್ಕ್ರೀನಲ್ಲಿ ದೊಡ್ಡ ಮಟ್ಟಕ್ಕೆ ಬರಲಿ, ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ ಅನ್ನೋದೇ ನಮ್ಮ ಆಶಯ. ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಇಂಟರ್ವ್ಯೂ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಅಮೃತಾಂಜನ್ ಅನ್ನುವಂಥ ಶಾರ್ಟ್ ಮೂವಿ ಮೂಲಕ ಎಲ್ಲರಿಗೆ ಪರಿಚಯವಾಗಿರುವಂಥ ಈ ತಂಡ ಈಗ ಬೆಳ್ಳಿ ಪರದೆಯಲ್ಲೂ ಕೂಡ ಎಲ್ಲರನ್ನ ರಂಜಿಸಕ್ಕೆ ಮತ್ತೊಮ್ಮೆ ಬರ್ತಾ ಇದೆ. ಜನವರಿ 30ನೇ ತಾರೀಕು ಒಂದಿಷ್ಟು ಕಂಟೆಂಟ್ಗಳನ್ನು ಆ್ಯಡ್ ಆನ್ ಮಾಡಿಕೊಂಡು ಪ್ರೇಕ್ಷಕರಿಗೆ ಮನರಂಜನೆಯ ಹಬ್ಬದ ಊಟ ಬಡಿಸ್ತಾ ಇದ್ದಾರೆ. ಮಿಸ್ ಮಾಡಬೇಡಿ, ಜನವರಿ 30 ಥಿಯೇಟರ್ನಲ್ಲಿ. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ ಪವರ್ ಟಿವಿ, ಬೆಂಗಳೂರು.